ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಲ್ಲಿ ಶಾಸಕರ ಶೀತಲ ಸಮರ. ಎಚ್ಡಿಕೆ ಅನುಪಸ್ಥಿತಿಯನ್ನ ಯಾರೂ ತುಂಬದ ಬಗ್ಗೆ ಶಾಸಕರಲ್ಲಿ ಬೇಸರ ವ್ಯಕ್ತವಾಗಿದೆ. ಶಾಸಕಾಂಗ ಪಕ್ಷದ ನಾಯಕರ ಕಾರ್ಯವೈಖರಿ ಬಗ್ಗೆ ಶಾಸಕರು ಅಸಮಾಧಾನವನ್ನ ತೋರಿದ್ದಾರೆ. ಜೆಡಿಎಸ್ನಲ್ಲಿ ಶೀತಲ ಸಮರ ತಾರಕಕ್ಕೇರ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ, ಅವರ ಅನುಪಸ್ಥಿತಿಯಲ್ಲಿ ಜವಾಬ್ದಾರಿ ತಗೊಳ್ಳೋರು ಯಾರಾದ್ರೂ ಬೇಕಾಗಿದೆ. ನೀವಿಲ್ಲದೆ ಸದನದಲ್ಲಿ ಹೋರಾಟ ಮಾಡೋದು ಕಷ್ಟ ಆಗತ್ತೆ. ಶಾಸಕರ ಬೇಸರದ ಬೆನ್ನಲ್ಲೇ ಶಾಸಕಾಂಗ ನಾಯಕ ಸುರೇಶ್ ಬಾಬು ಎಚ್ಚರಿಕೆ ವಹಿಸಿದ್ದಾರೆ. ಎಚ್ಚರಿಕೆ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗಿದ್ದಾರೆ. ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟು ಹಬ್ಬದ ಹಿನ್ನೆಲೆ ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಪ್ಲಾನ್ ಮಾಡಿದ್ರು ಸುರೇಶ್ ಬಾಬು. ಕುಮಾರಸ್ವಾಮಿ ಅವರೀಗ ದೆಹಲಿ ಕೇಂದ್ರದ ನಾಯಕರಾಗಿದ್ದಾರೆ. ಸೊ ಅವರ ಅನುಪಸ್ಥಿತಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದೆ. ಯಾರು ಕೇರ್ ಟೇಕರೇ ಇಲ್ಲ ಪಕ್ಷಕ್ಕೆ ಅನ್ನೋ ತರ ಫೀಲ್ ಈಗ ಆಗ್ತಾ ಇರೋದು. ಸೊ ಶೀತಲ ಸಮರ ಅಲ್ಲಿ ಕೂಡ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ದಿನದಿಂದ ದಿನಕ್ಕೆ. ಇದೀಗ ಕುಮಾರಸ್ವಾಮಿ ಅವರ ಹುಟ್ಟು ಹಬ್ಬವನ್ನೇ ನೆಪ ಮಾಡಿಕೊಂಡು ಎಲ್ಲರನ್ನ ಒಗ್ಗೂಡಿಸುವ ಪ್ಲಾನ್ ಅನ್ನ ಮಾಡಿದ್ದಾರೆ ಶಾಸಕಾಂಗ ಸಭೆಯ ಅಧ್ಯಕ್ಷರು ಸುರೇಶ್ ಬಾಬು ಅವರು. ಏನೇ ದಿಢೀರಂತ ಸಭೆ ಕರೆದಿದ್ದು ಹುಟ್ಟು ಹಬ್ಬದ ನೆಪದಲ್ಲಿ ಶಾಸಕರನ್ನ ಒಗ್ಗೂಡಿಸುವಂತಹ ಪ್ಲಾನ್ ಮಾಡಿದ್ರು. ಎಚ್ಡಿಕೆ ಅನುಪಸ್ಥಿತಿಯನ್ನ ಯಾರೂ ತುಂಬದ ಬಗ್ಗೆ ಶಾಸಕರಲ್ಲಿ ಬೇಸರ ಉಂಟಾಗಿದ್ದು, ಶಾಸಕಾಂಗ ಪಕ್ಷದ ನಾಯಕನ ಕಾರ್ಯವೈಖರಿ ಬಗ್ಗೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿಕೊಂಡ್ರು. ಸೊ ಎಚ್ಚೆತ್ತುಕೊಂಡಂತಹ ಸುರೇಶ್ ಬಾಬು ಅವರು ನೆನ್ನೆ ದಿಢೀರಂತ